ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು 10ನೇ ತರಗತಿಯ LBI ಆಧಾರಿತ ಪ್ರಶ್ನೋತ್ತರಗಳನ್ನು ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ ಗದ್ಯಪಾಠ 1 ನಮ್ಮ ಭಾಷೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲನೇ ಪ್ರಶ್ನೆ, ವಿಜಾತಿ ಸಂಯುಕ್ತಾಕ್ಷರ ಪದವಿದು. ಆಪ್ಷನ್ ಎ ಕತ್ತಲೆ, ಆಪ್ಷನ್ ಬಿ ಅಪ್ಪ, ಆಪ್ಷನ್ ಸಿ ಶಸ್ತ್ರ, ಆಪ್ಷನ್ ಡಿ ಕಣ್ಣಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶಸ್ತ್ರ. ಮುಂದಿನ ಪ್ರಶ್ನೆ, ಅವರ್ಗೀಯ ವ್ಯಂಜನವಲ್ಲದ ಅಕ್ಷರ. ಆಪ್ಷನ್ ಎ ರ, ಆಪ್ಷನ್ ಬಿ ವ, ಆಪ್ಷನ್ ಸಿ ಹ, ಆಪ್ಷನ್ ಡಿ ನ. ಸರಿಯಾದ ಉತ್ತರ ಆಪ್ಷನ್ ಡಿ ನ. ಮುಂದಿನ ಪ್ರಶ್ನೆ, ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ. ಆಪ್ಷನ್ ಎ ಕ, ಕ, ಆಪ್ಷನ್ ಬಿ ಆ, ಆಪ್ಷನ್ ಸಿ ಇ, ಆಪ್ಷನ್ ಡಿ ಎ. ಸರಿಯಾದ ಉತ್ತರ ಆಪ್ಷನ್ ಎ ಕ. ಮುಂದಿನ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಆಪ್ಷನ್ ಎ 2, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಸರಿಯಾದ ಉತ್ತರ ಆಪ್ಷನ್ ಬಿ 5. ಮುಂದಿನ ಪ್ರಶ್ನೆ 5, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಆಪ್ಷನ್ ಎ 6, ಆಪ್ಷನ್ ಬಿ 9, ಆಪ್ಷನ್ ಸಿ 13, ಆಪ್ಷನ್ ಡಿ 25. ಸರಿಯಾದ ಉತ್ತರ ಆಪ್ಷನ್ ಬಿ 9. ಆಪ್ಷನ್ ಬಿ 9 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು. ಆಪ್ಷನ್ ಎ ಶಸ್ತ್ರ, ಆಪ್ಷನ್ ಬಿ ಎಚ್ಚರ, ಆಪ್ಷನ್ ಸಿ ಅದ್ಭುತ, ಆಪ್ಷನ್ ಡಿ ಅಕ್ಷರ. ಸರಿಯಾದ ಉತ್ತರ ಎಚ್ಚರ. ಆಪ್ಷನ್ ಬಿ ಎಚ್ಚರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 13, ಆಪ್ಷನ್ ಡಿ 10. ಸರಿಯಾದ ಉತ್ತರ ಆಪ್ಷನ್ ಡಿ 10. ಮುಂದಿನ ಪ್ರಶ್ನೆ, ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು. ಆಪ್ಷನ್ ಎ ಎಚ್ಚರ, ಆಪ್ಷನ್ ಬಿ ಉಷ್ಣ, ಆಪ್ಷನ್ ಸಿ ಕಣ್ಣಿಗೆ, ಆಪ್ಷನ್ ಡಿ ಬಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣ. ಮುಂದಿನ ಪ್ರಶ್ನೆ, ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು. ಆಪ್ಷನ್ ಎ ಅನುನಾಸಿಕ, ಆಪ್ಷನ್ ಬಿ ವ್ಯಂಜನ, ಆಪ್ಷನ್ ಸಿ ಯೋಗವಾಹ, ಆಪ್ಷನ್ ಡಿ ಸ್ವರ. ಸರಿಯಾದ ಉತ್ತರ ಆಪ್ಷನ್ ಸಿ ಯೋಗವಾಹ. ಮುಂದಿನ ಪ್ರಶ್ನೆ, ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯಾಕ್ಷರಗಳು. ಆಪ್ಷನ್ ಎ ಅಲ್ಪಪ್ರಾಣಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ಅನುನಾಸಿಕ ಅಕ್ಷರಗಳು, ಆಪ್ಷನ್ ಡಿ ಅವರ್ಗೀಯ ವ್ಯಂಜನಾಕ್ಷರಗಳು. ಸರಿಯಾದ ಉತ್ತರ ಅಲ್ಪಪ್ರಾಣಾಕ್ಷರಗಳು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 11ನೇ ಪ್ರಶ್ನೆ, ಕ ಗ ಅಲ್ಪಪ್ರಾಣಾಕ್ಷರಗಳು, ಛ ಝ ಇವು ಮಹಾಪ್ರಾಣಾಕ್ಷರಗಳಾಗಿವೆ. 12ನೇ ಪ್ರಶ್ನೆ, ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. 13ನೇ ಪ್ರಶ್ನೆ, ಆ ಈ ಉ ದೀರ್ಘಸ್ವರಗಳು, ಅ ಇ ಉ ಇವು ಹ್ರಸ್ವಸ್ವರಗಳಾಗಿವೆ. 14ನೇ ಪ್ರಶ್ನೆ, ಸ್ವರಗಳು 13, ಯೋಗವಾಹಗಳು 2. 15ನೇ ಪ್ರಶ್ನೆ, ದೀರ್ಘಸ್ವರಗಳು 7, ಹ್ರಸ್ವಸ್ವರಗಳು 6. ನಾವು ಇಲ್ಲಿಗೆ ಏನಂದರೆ ನಮ್ಮ ಭಾಷೆ ಪಾಠಕ್ಕೆ ಸಂಬಂಧಿಸಿದಂಥ ವ್ಯಾಕರಣಾಂಶಗಳನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಅದಕ್ಕೆ ಪಾಠಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡುತ್ತಾ ಹೋಗೋಣ ಅಂತ ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.